ಕಾರಣಕ್ಕೆ ನೀವು ನನಗಿಷ್ಟ ಮತ್ತು ಈ ಪ್ರದೇಶ ಕೂಡ ನನಗೆ ಭಾಳ ಇಷ್ಟ. ವಿಶ್ವೇಶ್ವರ ಭಟ್ ಅಂತ ಪತ್ರಕರ್ತರಿದ್ದಾರೆ. ಎಷ್ಟೋ ನದಿಗಳು ಈ ಘಟ್ಟ ಪ್ರದೇಶದಲ್ಲಿ ಹುಟ್ಟುತ್ತವೆ. ಇದು ಕರ್ನಾಟಕದ ಸೌಭಾಗ್ಯ. ಈ ಮಲೆನಾಡು, ಸಹ್ಯಾದ್ರಿ ಘಟ್ಟ ಶ್ರೇಣಿ, ಶಿರ್ಸಿ ಬಂದಾಗೆಲ್ಲ ನಾನು ಹೋಗ್ತೀನಿ. ಸರ್ ನಮಸ್ಕಾರ. ಕುಂಬೀರ್ ರುದ್ರಪ್ಪನವ್ರಿಗೆ ನಮಸ್ಕಾರ. ಸರ್ ಅರುಣ ಪ್ರಸಾದ್ ಅವರೇ. ಸರ್, ಪ್ರತಿ ಮಳೆಗಾಲದಲ್ಲಿ ಮಲೆನಾಡಿಗೆ ಒಂದು ತಿರುಗಾಟ ಮಾಡ್ತೀರಾ? ಹೌದು. ಏನು ಸರ್, ಏನು ಕಾರಣ ಇರ್ಬೋದು? ಇದು ಕರ್ನಾಟಕದ ಸೌಭಾಗ್ಯ. ಈ ಮಲೆನಾಡು, ಸಹ್ಯಾದ್ರಿ ಘಟ್ಟ ಶ್ರೇಣಿ ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಪಸರಿಸತಕ್ಕಂಥದ್ದು ಕರ್ನಾಟಕದ ಸೌಭಾಗ್ಯ. ಇವತ್ತು ಪಶ್ಚಿಮ ಘಟ್ಟಗಳು, ಈ ಕರ್ನಾಟಕದಲ್ಲಿರೋ ಪಶ್ಚಿಮ ಘಟ್ಟಗಳು, ಅಲ್ಲಿ ಮಳೆಯಾದರೆ ನಮ್ಮಂಥ ಬಯಲು ಸೀಮೆಯ ಲೇಖಕರಿಗೆ, ಸೌಂದರ್ಯ ಅಭಿಲಾಷಿಗಳಿಗೆ ಸ್ವಲ್ಪ ಈ ಪ್ರದೇಶದಲ್ಲಿ ತಿರುಗಾಡ್ತಕ್ಕಂಥದ್ದು ರಿಫ್ರೆಶ್ ಮಾಡ್ದಂಗೆ, ರೀಜನ್ರೇಟ್ ಆಗ್ತದೆ. ಈಗ ನಮ್ಮಲ್ಲಿ ಕ್ರಿಯೇಟಿವಿಟಿ ಏನಾದರೂ ಬಚ್ಚಿದಾಗ ನಾನು ಸಾಮಾನ್ಯವಾಗಿ ಈ ಪ್ರದೇಶದೆಲ್ಲ ತಿರುಗಾಡ್ತೀನಿ. ಜೋಗ್ಗೆ ಹೋಗ್ತೀನಿ, ಹೊನ್ನಾವರ, ಆ ನಂತರ ಈ ಭಾಗದಲ್ಲೆಲ್ಲ ಸುಮ್ಮನೆ ತಿರುಗಾಡ್ತೀನಿ. ಕೆಲವು ಕಡೆ ಚಾರಣ ಮಾಡ್ತೀನಿ. ಬೇಸರ ಸ್ಥಿತಿಯಲ್ಲಿ ನಮ್ಮ ಬೇಸರ ಕಳೆದುಕೊಳ್ಳೋಕೆ ಸುಮ್ಮನೆ ತಿರುಗಿ ಏನೋ ವರ್ತಮಾನ ಮರ್ಯಾದೆಗಾಗಿ ನಾವು ಪ್ರವಾಸ ಮಾಡೋದು. ಇವತ್ತು ಕೊಲ್ಲೂರಿಗೆ ಹೋಗಿದ್ದೆ, ಹೆಜ್ಜೆಡಕ್ಕೆ ಜಾಗ ಇಲ್ಲ. ದಕ್ಷಿಣ ಭಾರತದಲ್ಲಿ ಅಸಂಖ್ಯಾತ ಜನ, ಲಕ್ಷಾಂತರ ಜನ ಭಕ್ತರು ಅಲ್ಲಿ ಬಂದು ಸೇರಿದ್ದಾರೆ. ಅಲ್ಲಿಂದ ಗೋವಾಕ್ಕೆ ಹೋದ್ವಿ. ಗೋವಾ ಅಂದ ತಕ್ಷಣ ಇದು ಭಾರತದ ಕಲ್ಚರ್ ಅಲ್ಲ ಅಂತ ಅನಿಸ್ತದೆ. ಅಲ್ಲಿರ್ತಕ್ಕಂಥ ಪೋರ್ಚುಗೀಸ್ ಕಲ್ಚರ್, ಅಲ್ಲಿರ್ತಕ್ಕಂಥ ಶಾಪಿಂಗ್ಸ್, ಅಲ್ಲಿರ್ತಕ್ಕಂಥ ಆಹಾರ ಪದ್ಧತಿ ಅಲ್ವಾ, ಅಲ್ಲಿರ್ತಕ್ಕಂಥ ಬೀಚ್ಗಳು, ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಕನ್ನಡಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಆದರೆ ಕನ್ನಡಿಗರನ್ನು ದ್ವಿತೀಯ ದರ್ಜೆಯ ನಾಗರಿಕರನ್ನಾಗಿ ನೋಡ್ಕೊಳ್ತಾ ಇದೆ ಅಲ್ಲಿನ ಸರ್ಕಾರ. ಇದು ಬಹಳ ಖೇದನೀಯ ಮತ್ತು ಪ್ರತಿಭಟಿಸಬೇಕಾದಂಥ ಒಂದು ಅಂಶ. ಅಲ್ಲಿಂದ ಮುಗಿಸ್ಕೊಂಡು ನಾವು ಕಾರವಾರ ಬಂದ್ವಿ. ಕಾರವಾರದಿಂದ ಗೋಕರ್ಣ, ಹೊನ್ನಾವರ ಮತ್ತು ಅಂಕೋಲ ಇವೆರಡು 2000 ವರ್ಷದಿಂದ ಟಾಲಮಿ ಅಂತಕ್ಕಂಥ ಒಬ್ಬ ಪ್ರವಾಸಿಯ ಕಥನದಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥ ಊರುಗಳಿವೆ. ಹೊನ್ನಾವರ ಮತ್ತು ಅಂಕೋಲ ಬಹಳ ಈ ಅತ್ಯುತ್ತಮ ದೇಶಭಕ್ತರನ್ನು ಕೊಟ್ಟಿರ್ತಕ್ಕಂಥವು. ದ್ರೌಪದಿಗಳ ಜನಕ ಅಂತ ಜನಕರ ದೇಸಾಯಿ ಅಂತ ಅವ್ರನ್ನ ಕೊಟ್ಟಂಥ ಊರು. ಸ್ವಾತಂತ್ರ್ಯ ಹೋರಾಟದಲ್ಲಿತ್ತು. ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ಅನೇಕ ರೀತಿಯ ಒಂದು ಸಾಮಾಜಿಕ ಸ್ವರೂಪಕ್ಕೆ ಆರೋಗ್ಯಪೂರ್ಣ ಚಹರೆಯನ್ನು ಕೊಟ್ಟಂಥ, ಎಲ್ಲ ರಂಗಗಳಲ್ಲಿ ಬಂದಂಥವರು ಅಲ್ಲಿದ್ದಾರೆ. ಸಿನಿಮಾ ರಂಗ, ಎಲ್ಲ ರಂಗಗಳಿಂದ ಬಂದವರು ಅತಿ ಹೆಚ್ಚು ಅಭಿಜಾತ ಕಲಾವಿದರು ಅಂದರೆ ಉತ್ತರ ಕನ್ನಡದಲ್ಲಿ ಅನಂತನಾಗ್, ಶಂಕರ್ನಾಗ್ ಅಲ್ವಾ. ನೀವು ಯಾರು ಚಂದ್ರಶೇಖರ್, ಸಿನಿಮಾ ಚಂದ್ರಶೇಖರ್ ಇದ್ದಾರೆ. ವಿಶ್ವೇಶ್ವರ ಭಟ್ ಅಂತ ಪತ್ರಕರ್ತರಿದ್ದಾರೆ. ಹೀಗೆ ಅನೇಕ ಜನರನ್ನ ಕೊಟ್ಟಂಥ ಪ್ರದೇಶ. ರವೀಂದ್ರ ಭಟ್ ಐನಕೈ ಪ್ರಜಾವಾಣಿಯಲ್ಲಿ ಇದ್ದಾರೆ. ಆಮೇಲೆ ಪರಮೇಶ್ವರ ಹೆಗಡೆ, ಗಣಪತಿ ಭಟ್ ಆಸಣಿಗೆ ಅಂತ ಶಾಸ್ತ್ರೀಯ ಗಾಯಕರಲ್ಲಿದ್ದಾರೆ. ಈ ಕಾರಣಕ್ಕೆ ಈ ಪ್ರದೇಶ ನನಗೆ ಭಾಳ ಇಷ್ಟವಾಗಿರ್ತಕ್ಕಂಥ. ಎಷ್ಟೋ ನದಿಗಳು ಈ ಘಟ್ಟ ಪ್ರದೇಶದಲ್ಲಿ ಹುಟ್ಟುತ್ತವೆ. ಹುಟ್ಟಿ ನಮ್ಮ ಬಯಲು ಪ್ರದೇಶವನ್ನು ಸಸ್ಯಶ್ಯಾಮಲವನ್ನಾಗಿ ಮಾಡ್ತವೆ. ಚಾರಣ ಮಾಡೋ ಉದ್ದೇಶದಿಂದ ಬಯಲು ಸೀಮೆಯವನಾದ ನಾನು ಮಲೆನಾಡಿನ ಯಮಸಂದಿ ಅಂತಕ್ಕಂಥ ಹಳ್ಳಿಯ ಒಂದು ಹುಡುಗಿಯನ್ನು ಮದುವೆ ಆದೆ ಸುಮಾರು ಒಂದು 45 ವರ್ಷದ ಹಿಂದೆ. ಕಾರಣ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಇವೆಲ್ಲ ಚಾರಣ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ಪ್ರತಿ ವರ್ಷ ಮಾಡ್ತಾ ಇರ್ತೀನಿ. ಅದು ಒಂದು ಸಾರಿ ಅಂತಲ್ಲ, ಅನೇಕ ಸಾರಿ ನಾನು ಈ ಪ್ರದೇಶದಲ್ಲಿ ಬರ್ತೀನಿ. ಈ ಪ್ರದೇಶದಲ್ಲಿ ತಿರುಗಾಡಬೇಕು ಅನ್ನೋ ಕಾರಣಕ್ಕೆ ನಾನು 2 ಮಕ್ಕಳಿಗೆ ಶಿವಮೊಗ್ಗದಲ್ಲಿ ಮದುವೆ ಮಾಡಿದ್ದೆ. ಬೀರನ್ನು ಮಾತಾಡ್ಸೋಕೆ ಬರ್ತಿರ್ತೀವಿ. ಹೆಚ್ಚು ಕಾರ್ಯಕ್ರಮಗಳಿಗೆ ನನಗೆ ಕರೀತಿರ್ತಾರೆ. ಹೀಗಾಗಿ ನನಗೆ ಭಾಳ ಇಷ್ಟ ಅರುಣ್ ಪ್ರಸಾದ್. ಮುಖ್ಯವಾಗಿ ನೀವು ಸಮಾಜವಾದಿ ಹಿನ್ನೆಲೆಯ, ನೀವು ಕೂಡ ಒಂದು ಕಾರಣ. ಆನಂದಪುರ ಆನಂದವಾಗಿದೆ ಅನ್ನೋದಕ್ಕೆ ನೀವು ಕೂಡ ಒಂದು ಕಾರಣ. ಚಳವಳಿ ಹಿನ್ನೆಲೆ ಇದೆ ನಿಮಗೆ. ಸಮಾಜಮುಖಿ ಜನಪರ ಆಲೋಚನೆಗಳನ್ನು ನೀವು ಹಂಚತಕ್ಕಂಥವರು, ಆ ದಿಸೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಕಾರಣಕ್ಕೆ ನೀವು ನನಗಿಷ್ಟ ಮತ್ತು ಈ ಪ್ರದೇಶ ಕೂಡ ನನಗೆ ಭಾಳ ಇಷ್ಟ. ಮತ್ತು ಆನಂದಪುರದಲ್ಲಿರ್ತಕ್ಕಂಥ ಪತ್ರಕರ್ತರಲ್ಲಿ ನಮ್ಮ ರವಿ ಕೂಡ ಇಷ್ಟ. ಕಾರಣಕ್ಕೆ ನನಗೆ ಭಾಳ ಇಷ್ಟ. ಸರ್, ಈ ವರ್ಷ ಯಾಣಕ್ಕೆ ಹೋಗಿ ಬಂದ್ರಿ ಅಂತ ಗೊತ್ತಾಯ್ತು. ಯಾಣ ಹೆಂಗೆ ಅನಿಸ್ತು? ಯಾಣ ಸುಮಾರು 30 ಲಕ್ಷದ ವರ್ಷದ ಹಿಂದೆ ನಡೆದಂಥ ಜ್ವಾಲಾಮುಖಿಯ ಒಂದು ಶಾಶ್ವತ ಸ್ವರೂಪ ಅಲ್ಲಿ ಮಡುಗಟ್ಟಿದೆ. ಅದರ ಬಗ್ಗೆ ಸರಿಯಾಗಿ ಅಧ್ಯಯನಗಳಾಗಿಲ್ಲ. ಯಾಕಂದರೆ ಅದು ಕೇವಲ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡ್ತಾ ಇದ್ದಾರೆ. ಧಾರ್ಮಿಕ ಹಿನ್ನೆಲೆಯಲ್ಲಿ ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಹೊರತು ವೈಜ್ಞಾನಿಕವಾಗಿ ಅದರ ಮೂಲ ಸ್ವರೂಪವನ್ನು ಕೆದಕ್ತಕ್ಕಂಥ, ವಿವರಿಸ್ತಕ್ಕಂಥ ಕೆಲಸವನ್ನು ವಿಜ್ಞಾನಿಗಳು ಮಾಡ್ತಾ ಇಲ್ಲ. ಅದು ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಭೂ ಸಂರಚನೆ ಅದು.
ಅಲ್ವಾ? ಅದನ್ನು ಯೋಚನೆ ಮಾಡಿದ್ರೆ ಆ ಕಲ್ಲೊಳಗಡೆ ಏನಿದೆ, ಯಾವ್ಯಾವ ಖನಿಜಗಳಿವೆ, ಮತ್ತು ಆ ಭೂಮಿಯ ಕೆಳಗಡೆ ಏನೇನು ಖನಿಜಗಳಿವೆ, ಇದ್ರ ಬಗ್ಗೆ ಒಂದು ವಿಸ್ತೃತವಾದ ಒಂದು ಸಂಶೋಧನೆ ನಡೆಯುವ ಅಗತ್ಯ ಇದೆ. ಅದನ್ನು ನೋಡಿದಾಗೆಲ್ಲ ನಾನು ರೋಮಾಂಚನ ಆಗುತ್ತೆ. ನಾನು 1 ಸಾರಿ 2 ಸಾರಿ ನೋಡೋದಿಲ್ಲ. ಶಿರ್ಸಿ ಬಂದಾಗೆಲ್ಲ ನಾನು ಹೋಗ್ತೀನಿ, ನಡೀತೀನಿ. ಅಲ್ಲಿರ್ತಕ್ಕಂಥ ಇಂಬಳಗಳಿಂದ ನಾನು ಕಚ್ಚಿಸ್ಕೊಳ್ತೀನಿ. ನನ್ನ ಆರೋಗ್ಯವಾಗಿರೋಕ್ಕೆ ಇಂಬಳಗಳು ಒಂದು ಕಾರಣ. ಇಂಬಳಗಳಿಗಿರ್ತಕ್ಕಂಥ ಒಂದು ಕೆಟ್ಟ ರಕ್ತವನ್ನು ಮಾತ್ರ ಹೀರ್ತಕ್ಕಂಥ ಒಂದು ಅಪರೂಪದ ಒಂದು ಕ್ರಿಮಿ ಅದು. ಈ ಎಲ್ಲ ಕಾರಣಗಳಿಗಿಂದ ನನಗಿಷ್ಟ. ಜಿಟಿ ಮಳೆ ಹತ್ತಿರಬೇಕು. ಈಗ ಆ್ಯಕ್ಚುಲಿ ಜುಲೈ ಆಗಸ್ಟ್ ತಿಂಗಳಲ್ಲಿ ನಿರಂತರವಾಗಿ ಮಳೆ ಬರ್ತಿರ್ಬೇಕು ಈ ಪ್ರದೇಶದಲ್ಲಿ. ಆದರೆ ದುರದೃಷ್ಟ ಅಂತ ಹೇಳಿದರೆ ನಾನು ಅಲ್ಲಿಂದ ಶಿರ್ಸಿ, ಯಾಣ, ಸಹಸ್ರಲಿಂಗ ಅವನ್ನೆಲ್ಲ ನೋಡ್ಕೊಂಡು ದಾಂಡೇಲಿ ಬಂದೆ. ದಾಂಡೇಲಿಯಲ್ಲಿ ಸ್ನೇಹಿತರ ನೆರವಿನಿಂದ ಅಲ್ಲಿ ಯಾವುದೋ ರೆಸಾರ್ಟ್ನಲ್ಲಿದ್ದು, ಅಲ್ಲಿಂದ ಗೋವಾಕ್ಕೆ ಹೋಗಿ ಕ್ಯಾಶಲ್ ರಾಕ್, ಗೋವಾದಲ್ಲಿ ಒಂದು 3-4 ದಿನ. ನಾನು ಇದಕ್ಕೆ ಬರೋಕ್ಕೆ ಉದ್ದೇಶ ಅಂದರೆ ಈ ಪ್ರದೇಶವನ್ನು ನನ್ನ ಪತ್ನಿಗೆ ಪರಿಚಯಿಸಬೇಕನ್ನೋ ಕಾರಣಕ್ಕೆ ಅವ್ರನ್ನ ಕರ್ಕೊಂಡು ಬಂದೆ ನಾನು.